ಓಕೆ, ನಮಸ್ಕಾರಾಸನ. ಹೊಸತೆ ಕೊಡ್ತ ಸ್ತೋತ್ರಾಸನ. ಎಷ್ಟು ಸಾಧ್ಯ ಇರುತ್ತೆ ಬಾಗ್ರಿ. ಉಸಿರನ್ನು ಹೊರಹಾಕುತ್ತ ಪಾದ ಸ್ಥಾಪನ. ಕೈ ಬೆಳೆಯಿಂದ ಕಾಳೆ ಬೆಳೆದಂತ ಪ್ರಯತ್ನ ಮಾಡ್ರಿ. ಹೊಸತೆ ಕೊಡ್ತ ಏಕಪಾದ ಆಸನ. ಎರಡು ಕೈ ಮತ್ತೆ ನಿಮ್ಮ ಎಡ ಪಾದ ಬರಲಿ ಮೇಲೆ ನೋಡ್ರಿ. ನಿಮ್ಮ ದೃಷ್ಟಿ ಸಂಪೂರ್ಣ ಆಕಾಶ ಕಡೆ. ಸ್ವಂತ ಮುಂದಕ್ಕೋದ್ರಿ ಗಮನ. ಮುಂದಕ್ಕೋದ್ರಿ. ನೆಕ್ಸ್ಟ್ ದ್ವಿಪಾದಾಸನ. ಶರೀರ ಸಮಾಂತರವಾಗಿ ದೃಷ್ಟಿ ಎದುರುಗಡೆ ಇರಲಿ. ಸಮಾಂತರ ಜಾರು ಬಂಡೆ ಇರ್ತಾರೆ ಆ ರೀತಿ ಬರೋಪ್ಪ. ಸೊಂಟೆಗೆ ಸ್ವಲ್ಪ ಕೆಳಗೆ ಇಳಿಸಿ. ಎದುರಿಗೆ ನೋಡ್ರಿ. ಸೊಂಟೆಗೆ ಸ್ವಲ್ಪ ಕೆಳಗೆ ಇಳಿಸಿ. ನೆಕ್ಸ್ಟ್ ಉಸುತೆ ಕೊಡಿಸಿ ಬಿಡ್ತಾ ಶಶಂಕಾಸನ, ವಿಶ್ರಾಂತಿಯಾಸನ. ಉಸುತೆ ಕೊಡಿಸಿ ಬಿಡುತ್ತಾ ಅಷ್ಟಾಂಗ ನಮಸ್ಕಾರಾಸನ. ಗದ್ದ, ಎದೆ, ಅಂಗೈ, ಮೊಣಕಾಲು, ಕಾಲುಗಳ ಕತ್ತಿರಲಿ. ಹೊಟ್ಟೆಯ ಭಾಗವನ್ನ ಮೇಲೆ ಕೆತ್ತಿ. ಉಸುತೆ ಕೋತ ಭುಜಂಗಾಸನ. ಎಷ್ಟು ಸಾಧ್ಯ ಮೇಲೆ ನೋಡ್ರಿ. ನಿಮ್ಮ ದೃಷ್ಟಿ ಸಂಪೂರ್ಣ ಆಕಾಶ ಕಡೆಯಲ್ಲಿ. ಕಾಲುಗಳ ಮೇಲೆ ಬ್ಯಾಲೆನ್ಸ್ ಮಾಡ್ರಿ. ಸಾಧ್ಯವಾದಷ್ಟು ಮೊಣ ಕಾಲುಗಳನ್ನ ನಿಲ್ತಾಗಿಸುವ. ನೆಕ್ಸ್ಟ್ ಉಸಿರನ್ನು ಹೊರಹಾಕುತ್ತಾ ಪರ್ವತಾಸನ. ಎರಡು ಹಿಂದೆಗಳನ್ನ ಪೂರ ಕಚ್ಚಿ ಗದ್ದ ಎದೆ ಕತ್ತಿರಲಿ. ಪರ್ವತಾಸನ, ಶಶಂಕಾಸನ ಆಗಲಿಲ್ಲ. ಪರ್ವತಾಸನ. ನೆಕ್ಸ್ಟ್ ಮತ್ತೆ ಶಶಂಕಾಸನ. ಏಕಪಾದಾಸನ. ಎರಡು ಮಧ್ಯೆ ನಿಮ್ಮ ಬಲಗಾಲು. ಹೋಗುವಾಗ ಎಡಗಾಲು, ಬರುವಾಗ ಬಲಗಾಲು. ನೆಕ್ಸ್ಟ್ ಪಾದಹಸ್ತಾಸನ. ಕೈ ಬೆಳೆದು ಕಾಲು ಬಿಟ್ರಿ. ಹಾಗೆ ನಮಸ್ಕಾರ ಸದ್ದೆ. ಕೆಲವೊಂದು ತಪ್ಪನ ನೋಡಿ, ಈ ಸರಿ ತಪ್ಪಾಗಲ್ಲ. ನೀವು ಪರ್ವತಾಸನದಲ್ಲೇ ಅಷ್ಟಾಂಗ ನಮಸ್ಕಾರ ಅಷ್ಟಾಂಗ ನಮಸ್ಕಾರ ಆಸನ ಮಾಡ್ತೀರಿ. ಓಕೆ, ಬರ್ರಿ. ನಮಸ್ಕಾರ ಸತಿ. ಹಸ್ತೋತ್ತರಾಸನ. ಉಸಿರನ್ನು ಹೊರಹಾಕುತ್ತ ಪಾದಹಸ್ತಾಸನ. ಕೈ ಬೆಳೆದ ಕಾಲಿನ ಬೆರಳಿನ ಪ್ರಯತ್ನ ಮಾಡಿ. ನೆಕ್ಸ್ಟ್ ಏಕಪಾದ ಪ್ರಸಿದ್ಧಾಸನ. ಎರಡಕ್ಕೆ ಮಧ್ಯೆ ನಿಮ್ಮ ಎಡಪಾದ ಮೇಲೆ ನೋಡ್ರಿ. ನಿಮ್ಮ ದೃಷ್ಟಿ ಸಂಪೂರ್ಣ ಆಕಾಶ ಕಡೆ ಇರಲಿ. ನೆಕ್ಸ್ಟ್ ದ್ವಿಪಾದ ಪ್ರಸಿದ್ಧಾಸನ. ಶರೀರ ಸಮಾಂತರವಾಗಿರ್ಬೇಕು ಈ ರೀತಿ. ನಮ್ಮ ನೋಡ್ರಿ, ಸೊಂಟದ ಭಾಗ ನೋಡೋಣ. ನೀವು ಪೂರ ಮೇಲೆ ಮೇಲೆ ತಂದಿಲ್ಲ, ಕೆಳ ಬರ್ಬೇಕು ಸೊಂಟ. ನನ್ನ ಕಡೆ ನೋಡ್ರಿ ಒಂದ್ಸಲ. ಈ ರೀತಿ ಬರ್ಬೇಕು ಸೊಂಟ. ನೆಕ್ಸ್ಟ್ ಶಶಂಕಾಸನ, ವಿಶ್ರಾಂತಿ ಆಸನ. ಆರಾಮಾಗಿ ಹೆರೆ ಬಿಡುತ್ತಾ ಅಷ್ಟಾಂಗ ನಮಸ್ಕಾರಾಸನ. ಗದ್ದ, ಎದೆ, ಅಂಗೈ, ಮೊಣಕಾಲು, ಕಾಲು ಬೆಳೆಯಲ್ಲಿ ಕಚ್ಚಡಿ. ಹೊಟ್ಟೆಯನ್ನ ಮೇಲೆ ಕತ್ರಿ. ಹೊಸದೈಕೋತ ಭುಜಂಗಾಸನ. ಕಾಲುಗಳನ್ನು ಮತ್ತು ಅಂಗೈ ಮೇಲೆ ಬ್ಯಾಲೆನ್ಸ್ ಮಾಡ್ರಿ. ಮೇಲೆ ನೋಡ್ರಿ. ನಿಮ್ಮ ಸಂಪೂರ್ಣ ದೃಷ್ಟಿ ಆಕಾಶ ಕಡೆ ಇರಲಿ. ಉಸಿರನ್ನು ಹೊರಹಾಕುತ್ತ ಪರ್ವತಾಸನ. ಎರಡು ಹಿಂದಿಗಳನ್ನು ನೆಲಕ್ಕೆ ಹಾಕಬೇಕು. ಗದ್ದೆ ಹೊಸತೆ ಕೋಸಿ ಬಿಡುತ್ತಾ ಶಶಂಕಾಸನ, ವಿಶ್ರಾಂತಿ ಆಸನ. ಆರಾಮಾಗಿ ಹಿಂಬಡಿಗಳ ಮೇಲೆ ಕುತ್ಕೊಳ್ಳಿ. ಹೊಸತೆ ಕೋತ ಏಕಪಾದ. ಎರಡು ಕೈ ಮತ್ತೆ ನಿಮ್ಮ ಬಲ ಪಾದ ಬರಲಿ. ಮೇಲೆ ನೋಡ್ರಿ. ಉಸಿರನ್ನು ಹೊರಹಾಕುತ್ತ ಪಾದಹಸ್ತಾಸನ. ಹೊಸತೆ ಕೋತ ನಮಸ್ಕಾರ. ಲಾಸ್ಟ್ ನೋಡ್ರಿ. ನಮಸ್ಕಾರಾಸನ. ಹೊಸತೆ ಕೋತ ಹಸ್ತೋತ್ತರಾಸನ. ಪೂರ ಹಿಂಭಾಗ್ರಿ. ನೆಕ್ಸ್ಟ್ ಪಾದಹಸ್ತಾಸನ. ಕೈ ಬಂದ ಕಾಲುಗಳನ್ನು ಮುಟ್ಟಿ. ನೆಕ್ಸ್ಟ್ ಏಕಪಾದ ಪ್ರಸಿದ್ಧಾಸನ. ಎರಡು ಮಧ್ಯೆ ನಿಮ್ಮ ಎಡಪಾದ ಬರಲಿ. ಏಕಪಾದ. ನೆಕ್ಸ್ಟ್ ದ್ವಿಪಾದ ಪ್ರಸಿದ್ಧಾಸನ. ದ್ವಿಪಾದದಲ್ಲಿ ಶಶಂಕಾಸನ. ಆರಾಮಾಗಿ ಹಿಂದೆ ಮೇಲೆ ಕುತ್ಕೊಳ್ಳಿ. ಹೆಣ್ಣು ಕಚ್ಚಿ ಹೆಣ್ಣನ್ನು ಸಾಗಿಸ್ರಿ. ಹಿಂದೆ ಮೇಲೆ ಇರಬೇಕು ನಿಮ್ಮ ಪೃಷ್ಠಭಾಗ. ನೆಕ್ಸ್ಟ್ ಅಷ್ಟಾಂಗ ನಮಸ್ಕಾರ ಆಸನ. ಗದ್ದ, ಎದೆ, ಅಂಗೈ, ಅಷ್ಟಾಂಗ. ಮುಂದ್ಬರಿ. ಅಷ್ಟಾಂಗ ನಮಸ್ಕಾರ ಆಸನ. ಗದ್ದ, ಎದೆ, ಅಂಗೈ, ಕಾಲುಗಳು ಕಚ್ಚಿ. ಹೊಟ್ಟೆ ಮೇಲೆ ಕೆತ್ತಿರಿ ನೋಡೋಣ. ಹೊಟ್ಟೆ ಮೇಲೆ ಕೆತ್ತಿರಲ್ಲ, ಮೊಣಕಾಲ ಕೆತ್ತಿರಬೇಕು. ಮೊಣಕಾಲ ಮೇಲೆ ಬರೋಲ್ಲ. ನೆಕ್ಸ್ಟ್ ಭುಜಂಗಾಸನ. ಕೈಗಳ ಮೇಲೆ ಬಲ ಹಾಕಿ ಮೇಲೆ ನೋಡ್ರಿ. ಕಾಲುಗಳು ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ಮೊಣಕಾಲು ಮುಚ್ಕೊಂಗಿಲ್ಲ. ಮೊಣಕಾಲೆಲ್ಲ ಮುಚ್ಕೊಂಗಿಲ್ಲ. ಮತ್ತೆ ಕೆಳಗೆ ಹೋಗ್ಬೇಕು. ನೆಕ್ಸ್ಟ್ ಮತ್ತೆ ಪರ್ವತಾಸನ. ಗುಡ್ಡ. ಹಿಂದಿಗಳನ್ನು ಪೂರ್ಣ ಪ್ರಯತ್ನ ಮಾಡಿ. ತುಟಿ ಒಳಗೆ ಹೋಗಲಿ. ನೆಕ್ಸ್ಟ್ ಮತ್ತೆ ಶಶಂಕಾಸನ, ವಿಶ್ರಾಂತಿ ಆಸನ. ಹಿಂದೆ ಮೇಲೆ ಕೂರಿ. ಗರ್ಭವನ್ನು ಕಟ್ಕೊಂಡು ಶಶಂಕಾಸನ. ಇನ್ನು 4 ಮಂದಿ ಗೊತ್ತಾಯಿಲ್ಲ. ಹನಿ ಕಚ್ಚಿದೆ.
ಆರೋದ ಗಾಲವರೆಗೆ. ನೆಕ್ಸ್ಟ್ ಮತ್ತೆ ಏಕಪಾದಪಸನದಾಸನ, ಎರಡು ಕೆಮ್ಮಿದೆ ಬಲಗಾಲು ಬನ್ನಿ, ಬಲಗಾಲು ಮೇಲೆ ನೋಡ್ರಿ. ಪಾದಹಸ್ತಾಸನ, ನಮಸ್ಕಾರ ಸತಿ, ವಿಶ್ರಾಂತಿ. ಸ್ವಲ್ಪ ಲೈಟ್ ಕೊಡಿ, ಕೈಗಳು ಪಕ್ಕ ತಾನೆ, ಮುಚ್ಚಿ ವಿಶ್ರಾಂತಿ ತಗೊಳ್ಳಿ. ವಿಶ್ರಾಂತಿ ಸಾಕು, ನಿಧಾನವಾಗಿ ಕಾಣ್ತದೆ. ನಮಸ್ಕಾರ. ಬಿ ಪಿ ಇರೋರು ಮಾಡಬಾರ್ದು, ಯಾಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಇರುತ್ತೆ, ಬಿ ಪಿ ಜಾಸ್ತಿ ಇರೋ ಸಂಭವ ಇರುತ್ತೆ. ಬಿ ಪಿ ಇರೋದು ಅವಾಯ್ಡ್ ಮಾಡ್ಕೊಂಡು, ಮತ್ತು ಹಾರ್ಟ್ ಆಪರೇಷನ್ ಆದಂಥವ್ರು ಯಾವುದೇ ರೀತಿ ಇತ್ತೀಚೆಗೆ 3 ತಿಂಗಳೊಳಗೆ ಯಾವುದಾದ್ರೂ ಆಪರೇಷನ್ ಆಗಿದ್ದರೆ ಹೊಟ್ಟೆಗೆ ಅಂಥವ್ರು ಮಾಡಬಾರ್ದು. ಉಳಿದವರು ಮಾಡಿದರೆ ವೇಟ್ ಕಡಿಮೆ ಆಗುತ್ತೆ, ಮತ್ತು ಏನು ಕೆಮ್ಮು ನೆಗಡಿ ಶೀತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು. ಈಗ ನೋಡಿರಿ, ಸೂರ್ಯ ನಮಸ್ಕಾರ ಮಾಡಿ ಎದ್ದ ಮೇಲೆ ಬಾಡಿ ಒಂದು ಸ್ವಲ್ಪ ಹೀಟ್ ಆಗುತ್ತೆ, ತಂಡೆಲ್ಲ ಹೋಗ್ಬಿಡ್ತೀವಿ. ಬಾಡಿ ಪವರ್ಫುಲ್ಲ ಸೂರ್ಯ ನಮಸ್ಕಾರ. ಓಕೆ, ನೆಕ್ಸ್ಟ್ ನಿಂತು ಮಾಡುವಂಥ ಆಸನ, ಎರಡು ಕಾಲ ಸ್ವಲ್ಪ ಅಗಲ ಇಟ್ಕೊಳ್ಳಿ. ತಾಡಾಸನ ಕೋಳ, ಎಲ್ಲಿ ತೋರಿಸ್ತೋ ಭುಜಕ್ಕೆ ನೇರ, ಹಸ್ತಗಳನ್ನು ಬಂದು ಸೇರಿಸ್ರಿ, ಹಸ್ತಗಳನ್ನು ಹೊರಡಿಸ್ರಿ, ತಲೆ ಇಟ್ಟುಕೊಳ್ಳಿ. ಹಾಗೆ ನಿಧಾನವಾಗಿ ಕಾಲುಗಳ ಮೇಲೆ ಬನ್ನಿ, ಚೆನ್ನಾಗಿ ಮೇಲೆ ಕೆಳಗೆ ಕೈನ, ಇನ್ನೂ ಮೇಲೆ ಕೆಳೆಯಿರಿ, ಇನ್ನೂ ಮೇಲೆ ಕೆಳೆಯಿರಿ. ಸಹಜವಾದ ಉಸಿರಾಟ ಇರಲಿ. ತಾಡಾಸನ, ನೀವು ನಿಲ್ಲುವಂಥ ಭಂಗಿ ಮತ್ತು ನಡೆಯುವಂಥ ಭಂಗಿಯನ್ನು ಸರಿ ಮಾಡೋಕೆ ಉಪಯುಕ್ತವಾದಂಥ ಆಸನ. ಉಸಿರು ಬಿಡ್ತಾ ನಿಧಾನವಾಗಿ ಹಿಂದೆ ಕೆಳಗೆ ಇರಿಸ್ರಿ, ಕೈಗಳನ್ನು ಹಂತ ಹಂತವಾಗಿ ಕೆಳಗೆ, ಕಾಲು ಜೋಡಿಸಿಕೊಳ್ಳಿ, ಕೈಗಳನ್ನು ತೊಳೆಯಕ್ಕೆ ಪಕ್ಕದಲ್ಲಿ. ಅರ್ಧ ಕಟಿ ಚಕ್ರಾಸನ, ಬಲಗೆ ಭುಜಕ್ಕೆ ಹಸ್ತವನ್ನು ಹೊರಡಿಸ್ರಿ, ತಲೆ ತೊಳಿ, ಉಸಿರು ಬಿಡ್ತಾ ನಿಮ್ಮ ಎಡಕ್ಕೆ ಬಾಗ್ರಿ, ಎಡಗೆ ಪೂರ್ವ ಸಡಿಲವಾಗಿರಲಿ, ನಿಮ್ಮ ಎಡ ಬದಿಗೆ ಬಾಗ್ರಿ, ಉಸಿರಾಟ ಸಹಜವಾಗಿರಲಿ. ಉಸಿದೋಂತ ಮೇಲೆ ಬನ್ನಿ, ಉಸಿರು ಬಿಡುತ್ತಾ ಕೈಯ ಕೆಳಗೆ. ಅದೇ ರೀತಿ ನಿಮ್ಮ ಎಡಗೈ ಭುಜದ ನೇರ, ಹಸ್ತವನ್ನು ಹೊರಡಿಸ್ರಿ, ತಲೆ ತೋಳಿ, ಉಸಿರು ಬಿಡುತ್ತಾ ನಿಮ್ಮ ಬಲ ಬದಿಗೆ ಬಾಗ್ರಿ, ಬಲಗೈ ಪೂರ್ವ ಸಡಿಲವಾಗಿರಲಿ, ಎಡಗೈ ಕಿವಿ ಹಿಡಿದಿರಲಿ. ನಾರ್ಮಲ್ ಬ್ರೀದಿಂಗ್, ಸಹಜವಾದ ಉಸಿರಾಟ ಇರಲಿ. ಉಸಿದೋಂತ ಮೇಲೆ ಬನ್ನಿ, ಉಸಿರು ಬಿಡುತ್ತಾ ಕೈಯನ್ನು ಕೆಳಗೆ. ನೆಕ್ಸ್ಟ್ ವೃಕ್ಷಾಸನ, ನಿಮ್ಮ ಎಡ ತೊಡ ಮೇಲೆ ಬಲ ಅಂಗಾಲನ್ನು ತನ್ನಿ. ಎಡಕ್ಕೆ ಉಸಿದೋಂತ ನೇರ, ಹಸ್ತಗಳನ್ನು ಹೊರಡಿಸ್ರಿ, ನಮಸ್ಕಾರ ತನ್ನಿ. ನಿಮ್ಮ ದೃಷ್ಟಿಯನ್ನು ಒಂದೇ ಕಡೆ ನೋಡಿ, ಎದುರುಗಡೆ ಒಂದೇ ಪಾಯಿಂಟ್. ನಾರ್ಮಲ್ ಬ್ರೀದಿಂಗ್, ಸಹಜವಾದ ಉಸಿರಾಟ ಇರಲಿ. ನಿಮ್ಮ ದೃಷ್ಟಿಯನ್ನು ಒಂದೇ ಕಡೆ ನೋಡೋ ಪ್ರಯತ್ನ ಮಾಡ್ರಿ. ಏಕಾಗ್ರತೆ ಹೆಚ್ಚು ಮಾಡೋಕೆ, ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡೋಕೆ ಉಪಯುಕ್ತವಾದಂಥ ಆಸನ. ಉಸಿರು ಬಿಡ್ತೀವಿ, ನಿಧಾನವಾಗಿ ಕೈಯನ್ನು ಕೆಳಗೆ ಇಳಿಸ್ರಿ, ಕಾಲು ಕೂಡ ಕೆಳಗೆ ಇಳಿಸ್ರಿ. ಅದೇ ರೀತಿ ಇನ್ನೊಂದು ಬದಿಯಿಂದ ನಿಮ್ಮ ಬಲಗಳ ಮೇಲೆ ಎಡ ಅಂಗಾಲನ್ನು ತನ್ನಿ. ಎಡಕ್ಕೆ ನೇರ, ಹಸ್ತಗಳನ್ನು ಹೊರಡಿಸ್ರಿ, ನಮಸ್ಕಾರ ತನ್ನಿ. ನಿಮ್ಮ ದೃಷ್ಟಿಯನ್ನು ಒಂದೇ ಕಡೆ ಮಾಡೋ ಪ್ರಯತ್ನ ಮಾಡ್ರಿ. ಉಸಿರಾಟ ಸಹಜವಾಗಿರಲಿ. ಉಸಿರು ಬಿಡುತ್ತೆ, ನಿಧಾನವಾಗಿ ಕೈಯನ್ನು ಕೆಳಗೆ ಇಳಿಸ್ರಿ, ಕಾಲು ಕೂಡ ಕೆಳಗೆ ಇಳಿಸ್ರಿ. ನೆಕ್ಸ್ಟ್ ತ್ರಿಕೋಣಾಸನ, ಎರಡು ಕಾಲನ್ನ ಒಂದು ಕಾಲನ್ನು ಅಂತರ ಇಟ್ಕೊಳ್ಳಿ, ಬಲಪಾದವನ್ನು ಬಲಕ್ಕೆ ತಿರುಗಿಸ್ರಿ, ಎಡಕ್ಕೆ ನೇರ, ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಬಲ ಬದಿಗೆ ಬಾಗ್ರಿ. ಮೇಲೆ ನೋಡಿ, ಎಡಗೈನ ಉಸಿರಾಟ ಸಹಜವಾಗಿರಲಿ. ನಿಮ್ಮ ಕೈಗಳನ್ನು ಕಾಲಿನ ಬೆರಳನ್ನ ಅಥವಾ ಕಾಲಿನ ಪಕ್ಕದಲ್ಲಿ ಅಂಗೈಯಲ್ಲಿ ಪ್ರಯತ್ನ ಮಾಡಿ, ಸಾಧ್ಯವಾದರೆ, ಆಗದಿದ್ದರೆ ಬೇಡ. ಎಷ್ಟಾಗುತ್ತೆ ಅಷ್ಟೇ ಮೇಲೆ ನೋಡಿ ನಿಮ್ಮ ಎಡಗೈನ. ತ್ರಿಕೋಣಾಸನ ಎಲ್ಲ ರೀತಿಯ ಸಂಧಿವಾತದ ಸಮಸ್ಯೆಗಳನ್ನು ನಿವಾರಣೆ ಮಾಡೋಕೆ ಬಹಳ ಉಪಯುಕ್ತವಾದಂಥ ಆಸನ. ಉಸ್ತೋಂತ ನಿಧಾನವಾಗಿ ಮೇಲೆ ಬನ್ನಿ, ಪಾದನ ಮಾಡ್ಕೊಳ್ಳಿ, ಎಡ ಪಾದ ಎತ್ತರಿಸಿ, ಉಸಿರು ಬಿಡ್ತಾ ನಿಮ್ಮ ಎಡ ಬದಿಗೆ ಬಾಗ್ರಿ. ಮೇಲ್ನೋಟ ಬದಿಯೇನ ಉಸಿರಾಟ ಸಹಜವಾಗಿದೆ. ತ್ರಿಕೋಣಾಸನ.
ಎಸ್, ನಿಮ್ಮ ಬಲಗೈನ ನೋಡುವ ಪ್ರಯತ್ನ ಮಾಡಿರಿ. ಉಸಿರಾಟ ಸಹಜವಾಗಿರಲಿ. ಎಸ್, ವೆರಿ ಗುಡ್. ಉಸ್ತೋತ ನಿಧಾನವಾಗಿ ಮೇಲೆ ಬನ್ನಿ. ಕೈಗಳನ್ನು ಕೆಳಗಿಳಿಸ್ರಿ. ಕಾಲನ್ನು ಮತ್ತೆ ಹತ್ತಿರ ತಗೊಳ್ಳಿ. ನೆಕ್ಸ್ಟ್ ಮುಂದಿನ ಆಸನ ವೀರಭದ್ರಾಸನ. ಎರಡು ಕಾಲನ್ನ ಒಂದು ಕಾಲನ್ನ ಅಗಲವಾಗಿ ಇಟ್ಕೊಳ್ಳಿ. ಎಸ್, ಬಲ ಪಾದವನ್ನು ಬಲಕ್ಕೆ ತಿರುಗಿಸ್ರಿ. ಸೊಂಟದ ಭಾಗವನ್ನು ಕೂಡ ಬಲಗಡೆ ತಿರುಗಿಸ್ರಿ. ಎರಡು ಕೈ ಸುತ್ತ ಒಂದು ಭುಜಕ್ಕೆ ನೇರ. ಹಸ್ತಗಳನ್ನು ಹೊರಡಿಸ್ರಿ. ನಮಸ್ಕಾರ ಸ್ಥಿತಿ. ಮೇಲೆ ನೋಡ್ರಿ, ಹಾಗೆ ಕುತ್ತಿ ಹಿಂದಕ್ಕೆ ಹಾಕ್ರಿ. ವೀರಭದ್ರಾಸನ. ಬೆನ್ನು ಮತ್ತು ಸೊಂಟದ ಭಾಗದ ನೋವು, ಕುತ್ತಿಗೆ ನೋವನ್ನು ಕಡಿಮೆ ಮಾಡೋಕ್ಕೆ ಉಪಯುಕ್ತವಾದಂಥ ಆಸನ ವೀರಭದ್ರಾಸನ. ಬಲ ಮೊಣಕಲ್ ಮಾತ್ರ ಮಡಚಿರಬೇಕು, ಎಡಗಾಲು ನೇರವಾಗಿರ್ಬೇಕು ಹಿಂದೆ. ಉಸಿರು ಬಿಡ್ತಾನೆ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸ್ರಿ. ಕಾಲು ನೇರ ಮಾಡ್ಕೊಳ್ಳಿ, ಪಾದ ನೇರ ಮಾಡ್ಕೊಳ್ಳಿ. ಅದೇ ರೀತಿ ಇನ್ನೊಂದು ಬದಿಯಿಂದ ನಿಮ್ಮ ಎಡ ಬದಿಗೆ ಹೊರಳಿ. ಎಸ್, ಎರಡು ಕೈ ಸುತ್ತ ಒಂದು ಭುಜಕ್ಕೆ ನೇರ. ಹಸ್ತಗಳನ್ನು ಹೊರಡಿಸ್ರಿ. ನಮಸ್ಕಾರ ಸ್ಥಿತಿ ತನ್ನಿ. ಮೇಲೆ ನೋಡ್ರಿ, ಕುತ್ತಿಗೆಯನ್ನು ಹಿಂದಕ್ಕೆ ಹಾಕ್ರಿ, ಆದಷ್ಟು ಹಿಂದೆ. ಬೆನ್ನಿಗೆ ಮತ್ತು ಸೊಂಟದ ಭಾಗಕ್ಕೆ ಒಳ್ಳೆಯ ಆಸನ. ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡಿ, ಮೊಣಕಾಲ ನೋವನ್ನು ಕಡಿಮೆ ಮಾಡೋಕ್ಕೆ, ನಿಮ್ಮ ಶರೀರಕ್ಕೆ ಶಕ್ತಿಯನ್ನು ನೀಡೋಕ್ಕೆ ಬಹಳ ಉಪಯುಕ್ತವಾದಂಥ ಆಸನ. ಉಸಿರು ಬಿಡ್ತಾ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸ್ರಿ. ಕಾಲು ನೇರ ಮಾಡ್ಕೊಳ್ಳಿ, ಪಾದ ನೇರ ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಆಸನ ಉತ್ಕಟ ಆಸನ. ಎರಡು ಕಾಲು ಸ್ವಲ್ಪ ಅಗಲ ಇಟ್ಕೊಳ್ಳಿ. ಎರಡು ಕೈ ಸುತ್ತೋ ಒಂದು ಭುಜಕ್ಕೆ ನೇರ. ಎಸ್, ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಕುರ್ಚಿಯ ಮೇಲೆ ಕುಳಿತುಕೋಬೇಕು. ಎಸ್, ಕುರ್ಚಿ ಬೆನ್ನು ಆದಷ್ಟು ಸ್ಟ್ರೇಟ್ ಇರಲಿ. ಇದು ನಿಮ್ಮ ಮೊಣಕಾಲು ನೋವುಗಳನ್ನು ಕಡಿಮೆ ಮಾಡೋಕ್ಕೆ, ಬೆನ್ನಿಗೆ ಮತ್ತು ಸೊಂಟದ ಭಾಗಕ್ಕೆ ಶಕ್ತಿ ನೀಡೋಕ್ಕೆ ಬಹಳ ಉಪಯುಕ್ತವಾದಂಥ ಆಸನ ಉತ್ಕಟಾಸನ. ಹಾಗೆ ಉಸುತೋ ಅಂತ ನಿಧಾನವಾಗಿ ಮೇಲೆ ಬಂದು ಹಿಂಬಡಿ ಕೆಳಗಿಳಿಸ್ರಿ. ಓಕೆ, ಕೈಗಳನ್ನು ಕೂಡ ಕೆಳಗಿಳಿಸ್ರಿ. ಎಲ್ಲರೂ ಕೆಳಗೆ ಕುತ್ಕೊಳ್ಳೋಣ. ಕೆಳಗೆ ಬನ್ನಿ, ವಿಶ್ರಾಂತಿಯ ಸ್ಥಿತಿ ಬನ್ನಿ. ವಿಶ್ರಾಂತಿ. ಹಾಗೆ ಇವತ್ತು ಸಿಟ್ಟಿಂಗ್ ಕ್ಯಾನ್ಸಲ್ ಮಾಡಿಕೊಂಡು ಮಕರಾಸನಕ್ಕೆ ಬಂದುಬಿಡ್ರಿ. ಓಕೆ, ಮಕರಾಸನ. ವಜ್ರಾಸನಕ್ಕೆ ಬರ್ರಿ. ವಜ್ರಾಸನದಿಂದ ಶಶಂಕಾಸನಕ್ಕೆ ಬಂದು ಮಕರಾಸನಕ್ಕೆ ಬನ್ನಿ. ಮಕರಾಸನ ವಿಶ್ರಾಂತಿಯಾಸನ. ಎಸ್, ಕಾಲಿಂದ ಅಗಲ ಮಾಡ್ಕೊಳ್ಳಿ. ಹಿಮ್ಮಡಿಗಳು ಎದುರು ಬದರಾಗಿರಲಿ. ಗದ್ದದ ಭಾಗ ಕೈಗಳ ಮೇಲೆ ಇರಲಿ. ರಿಲ್ಯಾಕ್ಸ್. ಮಕರಾಸನ ಮೊಸಳೆ ಆಕಾರದಲ್ಲಿ ಮಲಗುವಂಥ ಆಸನ ಮಕರಾಸನ. ವಿಶ್ರಾಂತಿ ತಗೊಳ್ಳಿ.